ಎಸ್. ಅಂಡ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಬಂದಿದ ತಕ್ಷಣನೇ ತುಂಬಾ ಜನ ರೈಟ್ ವೇ ನಲ್ಲಿ ಯುಟಿಲೈಸ್ ಮಾಡ್ಕೊಂತಾರೆ, ತುಂಬಾ ಜನ ಗೊತ್ತಿಲ್ಲದೇನೆ ಬೇರೆ ಬೇರೆ ರೀತಿಯಾಗಿ ಕೂಡ ಯುಟಿಲೈಸ್ ಮಾಡ್ಕೊಂತಾರೆ. ಇನ್ ದ ಸೆನ್ಸ್ ಲೈಕ್ ಫೇಕ್ ಐಡಿ ಇಟ್ಕೊಂಡು ಕಮೆಂಟ್ ಮಾಡುವಂತವ್ರು. ಗೊತ್ತಾ ನಿಮ್ಗೆ? ನಾವು ಹುಡುಕ್ತಾ ಇದೀವಿ ಸರ್, ಎಲ್ಲಿ ಸಿಗ್ತಾರೆ ಅಂತ. ಅವ್ರು ಎಲ್ಲಿ ಗುಬ್ರ ಹಾಕೊಂಡು ಅದ್ ಯಾವ ಕಡೆಯಿಂದ ಏನ್ ಮಾಡ್ತಾ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ನಿಮ್ಮಲ್ಲೇ ಇದೆಯಲ್ಲ ಆನ್ಸರ್ಸ್. ಅಲ್ಲ ಅಂದ್ರೆ ಅದಕ್ಕೆ ಏನಾದ್ರು ಒಂದು ಸೀರಿಯಸ್ ಆಕ್ಷನ್ ಅಂತ ಏನಾದ್ರು ತಗೊಬೋದಾ ಅಥವಾ ಇಗ್ನೋರ್ ಮಾಡ್ಬೇಕಾ, ಹೇಗೆ ಅಂತ ಸರ್? ನಿಮ್ಗೆ ರೀಚ್ ಆಗತ್ತ ಅದು? ನಮ್ಗೆ ರೀಚ್ ಆಗಲ್ಲ. ಅಂದ್ರೆ ನಾನೇನ್ ಹೇಳೋದು ಗೊತ್ತಾ, ಯಾರೇ ಏನೇ ಮಾಡಿದ್ರು ಎಜುಕೇಟೆಡ್ಸ್ ಇದ್ದಾರೆ, ಯಾವ್ದು ರೈಟ್ ಯಾವ್ದು ರಾಂಗ್ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಏನೋ ಟೈಪ್ ಮಾಡ್ಕೊಬೋದು ಅಷ್ಟೇ. ಅದನ್ನ ನೋಡೋರು ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಅವ್ರು ಜಡ್ಜ್ ಮಾಡೋ ಬುದ್ಧಿ ಅವ್ರಿಗಿದೆ. ಮತ್ತೆ ಈ ತರ ಚೀಪ್ ಆಗಿ ಮಾಡ್ತಾ ಇರೋರೆಲ್ಲರೂ ಅವ್ರ ಹೀರೋಗಳ ಮರ್ಯಾದೆ ಅವರೇ ತೆಗಿತಾ ಇದ್ರು, ಯಾರು ಅಲ್ಲ. ಹೌದಾ? ಸೊ ಅಷ್ಟೇ ಬ್ರೋ ಆನ್ಸರ್. ಓಕೆ. ಅಂಡ್ ಮಾರ್ಟಿನ್ ಟೀಮ್ ಕಂಪ್ಲೀಟ್ ಆಗಿ ಫ್ಲೈಟ್ ಅಲ್ಲಿ ಇರ್ಬೇಕಾದ್ರೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇವಾಗ ನಿಮ್ಗೆ ಗೊತ್ತಿಲ್ಲ ಅಲ್ಲ, ಮುಂಬೈಗೆ ನಾನು ಕಾರಲ್ಲಿ ಹೋಗಿದ್ದೆ. ಯಾವ ಫ್ಲೈಟ್ ಬೇಡ. ಬಟ್ ಹೌ ಸ್ಕೇರಿ ವಾಸ್ ಇಟ್ ಸರ್? ಹೇಗಿತ್ತು ಆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಓಕೆ. ಏನ್ ಮಾತೇ ಇರ್ಲಿಲ್ಲ. ಓಕೆ ಆಗೋಯ್ತು, ದಿ ಎಂಡ್ ಅಂತ ಅನ್ಕೊಂಡಿದ್ದೆ. ಓಕೆ, ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ದಟ್. ಮುಗೀತು ಅದು. ಇವಾಗ ಅದರಿಂದ ಇನ್ನೂ ಆ ಟ್ರಾಮಲ್ಲೇ ಇದೀವಿ ನಾವು. ಇನ್ನು ಮೊನ್ನೆ ಹೋದಾಗ್ಲೂ ಅಷ್ಟೇ ನಮ್ಮ ಹುಡುಗರ್ನ ಕೇಳಿದ್ದು, ಏನ್ ಗುರು ಕಾರಲ್ಲಿ ಹೋಗ್ತಿದ್ಯಾ ಅಂದ್ರೆ, 18 ಅವರ್ ಆದ್ರೆ ನಾನು ಇಂಡಿಯಾಗ ಹೋಗ್ತೀನಿ, 18 ಅವರ್ ನೀನ್ ಬರ್ತೀಯನಯ್ಯ ಅಂತಿದ್ದಾರೆ ಮೆಡಿಟ್ರಿಗೆ, ಪ್ರವೀಣನ್ ಅವ್ರಿಗೆ. ಅದೇ ಒಂಚೂರು ಟರ್ಬ್ಯುಲೆನ್ಸ್ ಆದಾಗ ಒಂಚೂರು ಭಯ ಆಗತ್ತೆ ಅಂದ. ಆ ಭಯ ಇರಲ್ಲ ರೀ ಕಾರಲ್ಲಿ ಅಂತ.